ಹಾಯ್ ನಮಸ್ಕಾರ, ನಾನು ಅನುಷ್. ವೆಲ್ಕಮ್ ಟು ಆನ್ಶ್ ಟೆಕಿ. ಬೋಯಾ ಬೈ M1. ಸೊ ಇನ್ನು ಮೈಕ್ ಇರುವಂತದ್ದು. ಸೊ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಇದರ ಅನ್ಬಾಕ್ಸಿಂಗ್ ಅನ್ನ ಮಾಡ್ತಾ ಇದ್ದೀನಿ, ಹಾಗೆ ಇದರ ರಿವ್ಯೂ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸುಮಾರು 700 ರೂಪಾಯಿಗೆ ಒಂದು ಪ್ರಾಡಕ್ಟ್ ಸಿಗ್ತಾ ಇರುವಂತದ್ದು. ಈ ಒಂದು ಪ್ರೈಸ್ ಇದನ್ನ ಪರ್ಚೇಸ್ ಮಾಡಬಹುದಾ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದೇನು ತುಂಬಾನೇ ನ್ಯೂ ಕಮರ್ ಮೈಕ್ ಏನೂ ಅಲ್ಲ, ತುಂಬಾನೇ ಹಳೆಯ ಮೈಕ್ ಇದಾಗಿರುವಂತದ್ದು. ಆದ್ರೆ ಕನ್ನಡದಲ್ಲಿ ಒಂದೇ ಒಂದು ರಿವ್ಯೂ ಕೂಡ ಇನ್ನು ಮೈಕ್ ಮೇಲೆಲ್ಲ. ಸೊ ಆ ಒಂದು ರೀಸನ್ಗೋಸ್ಕರ ಈ ಒಂದು ಮೈಕ್ ನ ಕಂಪ್ಲೀಟ್ ರಿವ್ಯೂ ಅನ್ನ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಕೆಳಗೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಇನ್ನು ಬಾಕ್ಸ್ ನಿಮಗೆ ಈ ರೀತಿಯಾಗಿ ನೋಡೋದು ಸಿಗುತ್ತೆ. ಸೊ ಒಂದೇ ಒಂದು ಸ್ಟಿಕ್ಕರ್ ಕೂಡ ಇಲ್ಲ, ಡೈರೆಕ್ಟ್ ಆಗಿ ಒಂದು ಬಾಕ್ಸ್ ಅನ್ನ ಈ ರೀತಿಯಾಗಿ ನೀಡಿರುವಂತದ್ದು. ಸೊ ಇದನ್ನ ಡೈರೆಕ್ಟ್ ಆಗಿ ನಾವು ಓಪನ್ ಮಾಡಬಹುದು. ಸೊ ಈ ಒಂದು ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಿಮಗೆ ಒಂದು ಪೌಚ್ ಸಿಗ್ತಾ ಇರುವಂತದ್ದು, ಹಾಗೇನೆ ಒಂದು ವಾರಂಟಿ ಕಾರ್ಡ್, ಹಾಗೇನೆ ಯಾರು ಓದಿರುವಂತ ಒಂದು ಯೂಸರ್ ಮ್ಯಾನುವಲ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಇನ್ನು ಡೈರೆಕ್ಟ್ ಆಗಿ ಒಂದು ಪೌಚಿಗೆ ಬಂತಂದ್ರೆ, ಸೊ ಇದೇನು ಸಿಲಿಕಾ ಜೆಲ್ ಅಂತ ಕೊಟ್ಟಿದ್ದಾರೆ, ಏನಂತ ನಂಗೆ ದೇವರಾಣೆ ಗೊತ್ತಿಲ್ಲ. ಸೊ ಇದಾದ ನಂತರ ನಮಗೆ ಡೈರೆಕ್ಟ್ ಆಗಿ ಒಂದು ಮೈಕ್ ನೋಡೋದಕ್ಕೆ ಸಿಗುತ್ತೆ. ಸೊ ತುಂಬಾ ಉದ್ದ ಆಗಿರುವಂತ ಮೈಕ್ ಇದಾಗಿರುವಂತದ್ದು. ಸೊ ಇದ್ರ ಬಗ್ಗೆ ಆಮೇಲೆ ಮಾತನಾಡೋಣ. ಸೊ ಅದಾದ ನಂತರ ನಮಗೆ ಈ ರೀತಿಯಾಗಿ ಒಂದು ಪೌಚ್ ಕೊಟ್ಟಿರುವಂತದ್ದು. ಇದರ ಒಳಗೆ ಒಂದು ಬ್ಯಾಟ್ರಿ ಕೊಟ್ಟಿರುವಂತದ್ದು. ಸೊ ಇದ್ರ ಬಗ್ಗೆ ನಾನು ಆಮೇಲೆ ತಿಳಿಸ್ಕೊಡ್ತೀನಿ. ಸೊ ಅದಾದ ನಂತರ ಒಂದು ಕ್ಲಿಪ್ ಅನ್ನ ಕೂಡ ಕೊಟ್ಟಿರುವಂತದ್ದು, ಹಾಗೇನೆ ಒಂದು ಮೈಕ್ ನ ಕವರ್ ನ ಕೂಡ ಕೊಟ್ಟಿದ್ದಾರೆ. ಹಾಗೇನೆ ಒಂದು ಅಡಾಪ್ಟರ್ ನ ಕೂಡ ಕೊಟ್ಟಿರುವಂತದ್ದು. ಸೊ ಇದು ಯಾವ್ದಕ್ಕೆ ಯೂಸ್ ಆಗುತ್ತೆ ಅಂತ ದೇವರಾಣೆ ಗೊತ್ತಿಲ್ಲ. ಸೊ ಗೂಗಲ್ ಚೆಕ್ ಮಾಡ್ದಂಗೆ ಗಿಟಾರಿಗೆಲ್ಲ ಯೂಸ್ ಆಗುತ್ತೆ ಅಂತ ಕೊಟ್ಟಿದ್ರು. ಸೊ ಇನ್ನು ಒಂದು ಡೈರೆಕ್ಟ್ ಆಗಿ ಒಂದು ಮೈಕ್ ನ ಬಗ್ಗೆ ಮಾತನಾಡಬೇಕು ಅಂತಂದ್ರೆ, ಸೊ ವೈರ್ ನ ಕ್ವಾಲಿಟಿ ತುಂಬಾನೇ ಚೆನ್ನಾಗಿರುವಂತದ್ದು. ಸೊ ನೀವು ಗಮನಿಸ್ತಾ ಇದ್ದೀರಾ, ಸೊ ವೈರ್ ತುಂಬಾನೇ ಲೆಂತಿ ಆಗಿರುವಂತದ್ದು, ಹಾಗೇನೆ ವೈರ್ ನ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಸೊ ಇನ್ನು ಮೈಕ್ ನಿಮಗೆ ಈ ರೀತಿಯಾಗಿ ನೋಡೋದಕ್ಕೆ ಸಿಗುತ್ತೆ. ಸೊ ಒಂದು ಮೈಕ್ ನ ಒಂದು ಬಾಕ್ಸಿಗೆ ಬಂತಪ್ಪ ಅಂತಂದ್ರೆ ಈ ರೀತಿಯಾಗಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಅಲ್ಲಿ ಎರಡು ಆಪ್ಷನ್ಸ್ ಇರುವಂತದ್ದು, ಒಂದು ಕ್ಯಾಮರಾ ಹಾಗೇನೆ ಸ್ಮಾರ್ಟ್ ಫೋನ್. ಸೊ ನೀವೇನು ಕ್ಯಾಮರಾ ಕನೆಕ್ಟ್ ಮಾಡ್ತಾ ಇದೀರಾ ಅಂತಂದ್ರೆ ಈ ಒಂದು ಬಟನ್ ನ ಈ ರೀತಿಯಾಗಿ ನಾವು ಪುಷ್ ಮಾಡ್ಬೇಕಾಗುತ್ತೆ. ಸೊ ನಾವು ಈ ರೀತಿಯಾಗಿ ಮೇಲ್ ಮಾಡಿದ್ವಿ ಅಂತಂದ್ರೆ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗ್ತಿರ್ಬೇಕಾದ್ರೆ ನೀವು ಈ ರೀತಿಯಾಗಿ ಮಾಡ್ಕೊಂಡ್ರಿ ಅಂತಂದ್ರೆ ರೆಕಾರ್ಡ್ ಆಗುತ್ತಿಲ್ಲ ಅಂತಂದ್ರೆ ಆಡಿಯೋ ಕೇಳೋದಿಲ್ಲ. ಬ್ಯಾಟ್ರಿ ಯಾಕಪ್ಪ ಬೇಕು ಅಂತಂದ್ರೆ, ಸೊ ನೀವೇನು ಕ್ಯಾಮರಾದಲ್ಲಿ ರೆಕಾರ್ಡ್ ಮಾಡ್ತಿದ್ದೀರಾ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ರೆಕಾರ್ಡ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದರಲ್ಲಿ ನೀವು ಇದನ್ನ ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ರೀತಿಯಾಗಿ ಓಪನ್ ಮಾಡ್ಕೊಂಡು ನಂತರ ಇಲ್ಲಿ ಒಂದು ಸ್ಪೇಸ್ ಕೊಟ್ಟಿರುವಂತದ್ದು, ಇದಕ್ಕೆ ನೀವು ಶೆಲ್ ಅನ್ನು ಹಾಕೋಬೇಕಾಗುತ್ತೆ. ಸೊ ನಂತರ ನೀವು ರೆಕಾರ್ಡ್ ಅನ್ನ ಮಾಡ್ಕೊಳ್ಬಹುದು. ಸೊ ನೀವೇನು ಸ್ಮಾರ್ಟ್ ಫೋನ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಇನ್ನು ಬ್ಯಾಟ್ರಿ ಅವಶ್ಯಕತೆ ಇರೋದಿಲ್ಲ, ನೀವು ಡೈರೆಕ್ಟ್ ಆಗಿ ರೆಕಾರ್ಡ್ ಅನ್ನ ಮಾಡಬಹುದು. ಸೊ ಇನ್ನು ಮೈಕ್ ನ ಕವರ್ ನಾವು ಈ ರೀತಿಯಾಗಿ ಹಾಕೊಳ್ಬೇಕಾಗುತ್ತೆ. ಹಾಗೆ ಇದರಲ್ಲಿ ಒಂದು ಕ್ಲಿಪ್ ಅನ್ನ ಪ್ರೊವೈಡ್ ಮಾಡಿರುವಂತದ್ದು. ಸೊ ಈ ಒಂದು ಕ್ಲಿಪ್ ಅನ್ನ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ, ಯಾವ ರೀತಿಯಾಗಿ ಒಂದು ಕ್ಲಿಪ್ ಅನ್ನ ಫಿಕ್ಸ್ ಮಾಡುವಂತದ್ದು ಅಂತ. ಸೊ ನನಗೂ ಕೂಡ ಮುಂಚೆ ಗೊತ್ತಿರಲಿಲ್ಲ. ಸೊ ಒಂದು ಕ್ಲಿಪ್ ಅನ್ನ ನಾವು ಇಲ್ಲಿಗೆ ಪ್ಲಗ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಸ್ಪೇಸ್ ಇದೆ ನೋಡಿ, ಕಾಣ್ತಿದೆ ಅಂತ ಅನ್ಕೋತೀನಿ. ಸೊ ಈ ಒಂದು ಸ್ಪೇಸ್ ಇದೆ ನೋಡಿ, ಅದನ್ನ ಇದಕ್ಕೆ ಫಿಕ್ಸ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ನಾವು ಫಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ರೀತಿಯಾಗಿ ನಾವು ಫಿಕ್ಸ್ ಮಾಡ್ಕೊಂಡು ನಂತರ ಈ ರೀತಿಯಾಗಿ ಪ್ಲಗ್ ಮಾಡುವಂಥದ್ದು. ಸೊ ಈ ರೀತಿಯಾಗಿ ನಾವು ಪ್ಲಗ್ ಮಾಡ್ಕೊಳ್ಬಹುದು. ಸೊ ಇಂದು ಮೈಕ್ ನ ಆಡಿಯೋ ಕ್ವಾಲಿಟಿಯನ್ನ ನಾನು ನಿಮ್ಗೆ ಶೋ ಮಾಡ್ತೀನಿ ಈಗ. ಸೊ ಅದರಿಂದ ನೀವು ಜಡ್ಜ್ ಮಾಡ್ಬೋದು ಯಾವ ರೀತಿ ಇದೆ ಮೈಕ್ ನ ಕ್ವಾಲಿಟಿ ಅಂತ. ಸೊ ನೀವು ಏನು ಆಡಿಯೋನ ಕೇಳ್ತಿದ್ರೆ ಅದು ಇದೇನು ಮೈಕಿನ ರೆಕಾರ್ಡ್ ಆಗ್ತಿರುವಂಥದ್ದು. ಸೊ ಇನ್ನು ಮೈಕ್ ನ ಕ್ವಾಲಿಟಿನ ನೀವೇ ಜಡ್ಜ್ ಮಾಡ್ಬೋದು. ಸೊ ಈ ಒಂದು ಪ್ರಾಡಕ್ಟ್ ನಾನು ಪರ್ಚೇಸ್ ಮಾಡ್ಬೇಕಾದ್ರೆ 700 ರೂಪಾಯಿಗೆ ಅವೈಲೇಬಲ್ ಇತ್ತು. ಈಗ ರೇಟ್ ಸ್ವಲ್ಪ ಜಾಸ್ತಿ ಆಗಿದೆ, 800 ರೂಪಾಯಿ ಏನೋ ಆಗಿದೆ. ಸೊ ನಾನು ನಿಮಗೆ ಅಮೆಝಾನ್ ಲಿಂಕ್ ಅನ್ನ ಪ್ರೊವೈಡ್ ಮಾಡಿದ್ದೀನಿ, ಅದೊಂದು ಅಫಿಲಿಯೇಟ್ ಲಿಂಕ್ ಆಗಿರುವಂಥದ್ದು, ಅದರಿಂದ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು. ಸೊ ಓವರ್ ಆಗಿ ಹೇಳ್ಬೇಕು ಅಂತಂದ್ರೆ ಒಂದು ಪ್ರಾಡಕ್ಟ್ ಅನ್ನ 800 ರೂಪಾಯಿಗೆ ಪರ್ಚೇಸ್ ಮಾಡಬಹುದು ಅಂತ ನಾನು ಅಂತೀನಿ. ಸೊ ಆಡಿಯೋ ಕ್ಲಾರಿಟಿ ತುಂಬಾನೇ ಚೆನ್ನಾಗಿರುವಂಥದ್ದು, ಹಾಗೆಯೇ ಬ್ಯಾಕ್ ಗ್ರೌಂಡ್ ನಾಯ್ಸ್ ಅನ್ನು ತುಂಬಾನೇ ಕಡಿಮೆ ಪಿಕಪ್ ಮಾಡ್ಕೊಳ್ಳುತ್ತೆ. ಸೊ ಒಂದೊಳ್ಳೆ ವ್ಯಾಲ್ಯೂ ಫಾರ್ ಮನಿ ಆಗುತ್ತೆ. ಸೊ ನಾನಂತೂ ತುಂಬಾನೇ ಸ್ಯಾಟಿಸ್ಫೈ ಆಗಿದ್ದೀನಿ. ಸೊ ನಾನು ನಿಮಗೆ ಒಂದು ಪ್ರಾಡಕ್ಟ್ ಅನ್ನ ರೆಕಮೆಂಡ್ ಮಾಡ್ತೀನಿ, ಇದನ್ನ ಪರ್ಚೇಸ್ ಮಾಡಬಹುದು. 800 ರೂಪಾಯಿಗೆ ಒಂದು ವ್ಯಾಲ್ಯೂ ಫಾರ್ ಮನಿ ಆಗುತ್ತೆ. ಸೊ ಇದಿಷ್ಟು ಬೋಯಾ ಬೈ M1 ಮೈಕ್ ನ ಬಗ್ಗೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಇನ್ಫಾರ್ಮೇಟಿವ್ ಆಗಿತ್ತು ಅಂತ ತಿಳ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋ.